ಹೆಲೋ ಫ್ರೆಂಡ್ಸ್ ಈ ದಿನ ನಾನು ಒಂದು ಸಿಂಪಲ್ ಆಗಿರುವಂತಹ ಪಫ್ ಕ್ರೋಶಾ ಕುಚ್ಚು ಡಿಸೈನ್ನ ನಿಮಗೆ ಹೇಗೆ ಹಾಕೋದು ಅಂತ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾನೇ ಈಸಿಯಾಗಿ ಸುಲಭವಾಗಿ ಪಫ್ ಡಿಸೈನ್ನ ಹೇಗೆ ಹಾಕೋದು ಅಂತ ನಾನು ನಿಮಗೆ ಕನ್ನಡದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಇವತ್ತು ಒಂದು ಸಿಂಪಲ್ ಆಗಿರುವಂತಹ ಪಫ್ ಕ್ರೋಶಾ ಡಿಸೈನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲು ನಾನು ಅದಕ್ಕೆ ಗ್ರೀನ್ ಕಲರ್ 6 ಎಳೆ ದಾರವನ್ನು ನಾಟ್ ಬ್ಯಾಕ್ ಸೈಡ್ಗೆ ಬರೋ ಥರ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ 2 ಚೈನ್ಗಳನ್ನು ಹಾಕ್ಕೊಳ್ಳೋಣ. ನೋಡಿ ತೋರಿಸ್ತೀನಿ. ಲಾಕ್ ಮಾಡಿದ ನಂತರ ನಾನಿಲ್ಲಿ 2 ಚೈನನ್ನು ಹಾಕ್ಕೊಂಡು ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಸ್ವಲ್ಪ 1 ಚೈನ್ ಡಿಸ್ಟೆನ್ಸ್ನಲ್ಲಿ ಪಕ್ಕದಲ್ಲಿ ಒಂದು ಕಂಬ ಅಥವಾ ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಒಂದು ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ನಂತರ 2 ಚೈನನ್ನು ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡಿದ ನಂತರ ಒಂದು ಕಂಬ ಮತ್ತು 2 ಚೈನ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ, ಸೊ ಆ ಗ್ಯಾಪ್ನ ಒಳಗಡೆ ನಾವಿಲ್ಲಿ ನೋಡಿ ತೋರಿಸ್ತೀನಿ. ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡೆ ಗ್ಯಾಪ್ನ ಒಳಗಡೆ ಹೋದೆ, ಬಟ್ ಅದನ್ನು ಡಬಲ್ ಕ್ರೋಶೆ ಮೂಲಕ ಲಾಕ್ ಮಾಡ್ತಾ ಇಲ್ಲ. ಸೊ ಇದೇ ರೀತಿ ನಾವು 5 ಡಬಲ್ ಕ್ರೋಶೆನ ತಗೋಬೇಕು, ಬಟ್ ಲಾಕನ್ನು ಮಾಡಬಾರ್ದು. ಅಟ್ ಎ ಟೈಮ್ ನಾವು 5 ಡಬಲ್ ಕ್ರೋಶೆನ ಒಂದಾದ್ಮೇಲೆ ಒಂದು ತಗೊಂಡಿದ ನಂತರ 5 ಡಬಲ್ ಕ್ರೋಶೆ ಆಗಿದ ನಂತರ ನೋಡಿ ತೋರಿಸ್ತಾ ಇದ್ದೀನಿ. ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಗ್ಯಾಪ್ನ ಒಳಗಡೆ ಹೋಗಿ 5 ಇದೇ ರೀತಿ ತಗೋಬೇಕು. ನಂತರ ನೋಡಿ ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ಅಟ್ ಎ ಟೈಮ್ 5 ಡಬಲ್ ಕ್ರೋಶೆ ಒಳಗಡೆ ನಾವು ಈ ರೀತಿ ಥ್ರೆಡ್ನ ಪಿಕ್ ಮಾಡಿ ಪಾಸ್ ಮಾಡ್ಕೋಬೇಕು ಆ ಕಡೆಯಿಂದ ಈ ಕಡೆ. ನಂತರ ಲಾಕ್ ಮಾಡ್ಕೋಬೇಕು. ಇದನ್ನು ನಾವು ಪಫ್ ಅಂತ ಕರಿತೀವಿ, ಪಫ್ ಡಿಸೈನ್ ಅಂತ ಕರಿತೀವಿ. ಸೊ ದಾರವನ್ನು ಮೇಲ್ಭಾಗ ಮಾಡಿ ಒಂದು ಸ್ಮಾಲ್ ರೌಂಡ್ ಮೆಟಲ್ ಬೀಡನ್ನು ನಾನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಮೆಟಲ್ ಬೀಡನ್ನು ಸ್ಲೈಡ್ ಮಾಡ್ಕೊಳ್ಳೋಣ. ನಂತರ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿದ ನಂತರ ಮತ್ತೆ ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಅದ್ರ ಗ್ಯಾಪ್ನ ಒಳಗಡೆ ನಾವು ಸರಿಯಾಗಿ ಬೇಸ್ ಲೈನ್ಗೆ ಅದನ್ನು ಡಬಲ್ ಕ್ರೋಶೆಯನ್ನು ಲಾಕ್ ಮಾಡ್ಕೋಬೇಕು ಅಥವಾ ಒಂದು ಕಂಬವನ್ನು ಮಾಡ್ಕೋಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ. ನಂತರ ಮತ್ತೆ 2 ಚೈನನ್ನು ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಮತ್ತೆ ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಳ್ಳೋಣ. ಆ ಗ್ಯಾಪ್ನ ಒಳಗಡೆ ಹೋಗಿ ಇದೇ ರೀತಿ 5 ಟೈಮ್ ನಾವು ಮಾಡ್ತಾ ಹೋಗಬೇಕು. ಡಬಲ್ ಕ್ರೋಶೆ ಅಂತ ಅಂದ್ಕೊಳ್ಳೋಣ, ಬಟ್ ಅದನ್ನು ನಾವು 2ರಲ್ಲಿ 1 ಮತ್ತೆ 2ರಲ್ಲಿ 1 ಅಂತ ಲಾಕ್ ಮಾಡ್ಕೋಬಾರ್ದು, ಮಾಡ್ಕೊಳೋ ಹಾಗಿಲ್ಲ. ಹಾಗೆ ಡೈರೆಕ್ಟಾಗಿ ಇದೇ ರೀತಿ ನಾವು 5 ಟೈಮ್ ಡಬಲ್ ಕ್ರೋಶೆನ ಈ ರೀತಿ ತಗೊಂಡು ನಾವು ಅಟ್ ಎ ಟೈಮ್ 5 ಡಬಲ್ ಕ್ರೋಶೆನ ಮಾಡ್ಕೊಂಡಿದ ನಂತರ ಒಟ್ಟಿಗೆ ನಾವು ಈ ರೀತಿ ನೀಡಲ್ನಲ್ಲಿ ಥ್ರೆಡ್ನ ಪಿಕ್ ಮಾಡ್ಕೋಬೇಕು, ನೀಡಲ್ ಮೌತ್ನಲ್ಲಿ. ಮತ್ತು ಅದೇ ರೀತಿ 5 ಡಬಲ್ ಕ್ರೋಶೆ ಒಳಗಡೆ ಪಾಸ್ ಮಾಡ್ಕೋಬೇಕು. ನಂತರ ಅದನ್ನು ಲಾಕ್ ಮಾಡ್ಕೋಬೇಕು. ಈ ರೀತಿ ಪಫನ್ನು ಮಾಡ್ಕೋಬೇಕು. ಸೊ ಇಲ್ಲಿ ನಂತರ 2 ಚೈನ್ಗಳನ್ನು ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊತಾ ಇರೋದು ಅಲ್ಲಿ ಒಂದು ನಾನು ಕುಚ್ಚನ್ನು ಹಾಕೋದಕ್ಕೋಸ್ಕರ 2 ಚೈನ್ ಹಾಕ್ಕೊಂಡು 2 ಚೈನ್ನ ಗ್ಯಾಪ್ಗೆ ಕರೆಕ್ಟಾಗಿ ಲೆವೆಲ್ಗೆ ನಾವಿಲ್ಲಿ ಒಂದು ಸಿಂಗಲ್ ಕ್ರೋಶೆ ಒಟ್ಟು ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆನ ಮಾಡಿಕೊಂಡು ಮತ್ತೆ ಅಲ್ಲಿಂದಲೇ ಮೇಲ್ಗಡೆ 2 ಚೈನನ್ನು ಹಾಕ್ಕೋಬೇಕು. ನೋಡಿ 2 ಚೈನನ್ನು ಹಾಕ್ಕೊತಾ ಇದ್ದೀನಿ. ನಂತರ ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ ಆ ಗ್ಯಾಪ್ನ ಒಳಗಡೆ ಮತ್ತೆ ನಾವು ಒಂದು ಪಫನ್ನು ರೆಡಿ ಮಾಡ್ಕೋಬೇಕು. 5 ಟೈಮ್ ನಾವಿಲ್ಲಿ ಡಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು, ಬಟ್ ಲಾಕ್ ಮಾಡೋ ಹಾಗಿಲ್ಲ. 5 ಟೈಮ್ ಡಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಳ್ಳಿ, ಥ್ರೆಡ್ಡನ್ನು ಪಿಕ್ ಮಾಡ್ಕೊಳ್ಳಿ, ಬಟ್ ಲಾಕನ್ನು ಮಾಡ್ಕೋಬೇಡಿ. ಇದೇ ರೀತಿ ನಾವು 5 ಟೈಮ್ ಮಾಡ್ಕೋಬೇಕು. 5 ಟೈಮ್ ಮಾಡಿದ ನಂತರ ನಾವು ಥ್ರೆಡ್ಡನ್ನು ನೀಡಲ್ ಮೌತಿಂದ ಪಿಕ್ ಮಾಡಿ ಪಾಸ್ ಮಾಡ್ಕೋಬೇಕು. ಪಾಸ್ ಮಾಡಿದ ನಂತರ ಅದನ್ನು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ 3 ಪಫ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಅದೇ ರೀತಿ ಮಾಡ್ಕೋಬೇಕು. ಈಗ ದಾರವನ್ನು ಮೇಲ್ಭಾಗ ಮಾಡಿ ಒಂದು ಸೇಮ್ ಬೀಡನ್ನು ನಾವು ಇನ್ಸರ್ಟ್ ಮಾಡ್ಕೊಳ್ಳೋಣ. ಸ್ಲೈಡ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ 4ನೇ ಪಫ್ ಇದೇ ರೀತಿ ಮಾಡ್ಕೋಬೇಕು. ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೋಬೇಕು, ಒಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸರಿಯಾಗಿ ಆ ಲೆವೆಲ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಇಟ್ಕೊಂಡು ನಾವು ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು. ಸೊ ನೋಡಿ ತೋರಿಸ್ತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆನ ಮಾಡಿದ ನಂತರ ಮತ್ತೆ ಅದ್ರ ಮೇಲೆ ನಾವು 2 ಚೈನನ್ನು ಹಾಕ್ಕೋಬೇಕು. 2 ಚೈನನ್ನು ಹಾಕ್ಕೊಂಡು ಮತ್ತೆ ಆ ಡಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆ ಮತ್ತೆ 5 ಪಫ್ಗಳನ್ನು ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ 4 ಪಫನ್ನು ಮಾಡ್ಕೊಂಡಿದ್ದೀನಿ. 1 ಪಫ್ ಆದ ನಂತರ ಬೀಡ್ ಹಾಕಿದ್ದೀನಿ, ಮತ್ತು ಇನ್ನೊಂದು ಪಫ್ ಆದ ನಂತರ 2 ಚೈನನ್ನು ಹಾಕ್ಕೊಂಡಿದ್ದೀನಿ. ನಂತರ 1 ಪಫ್ ಆದ ನಂತರ ಒಂದು ಬೀಡನ್ನು ಹಾಕಿ 4ನೇ ಪಫನ್ನು ಮಾಡ್ಕೊಂಡಿದ್ದೀನಿ. ನಂತರ ಸೂಜಿ ಮೇಲೆ 2 ಟೈಮ್ ದಾರವನ್ನು ತಗೊಳ್ಳೋಣ, ಟ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಡೈರೆಕ್ಟಾಗಿ ಇದು ಯಾವುದೇ ಚೈನನ್ನು ಹಾಕಿಲ್ಲ, ಡೈರೆಕ್ಟಾಗಿ ಸ್ಯಾಂಪಲ್ ಪೀಸ್ಗೆ ಹಾಗೆ ಡೈರೆಕ್ಟಾಗಿ ಮಾಡ್ತಿರೋದ್ರಿಂದ ಅಲ್ಲೇ ಪಕ್ಕ ಮಾಡ್ಕೊಳ್ಳೋಣ. ಒಂದೇ ಪಾಯಿಂಟ್ನಲ್ಲಿ ನಾವು
ತ್ರಿಬಲ್ ಕ್ರೋಶೆಯನ್ನು ಮಾಡೋದು ಬೇಡ. ಸೊ ಒಂದು ತ್ರಿಬಲ್ ಕ್ರೋಶೆ ಆಗಿದ ನಂತರ ಎರಡನೇದು ಅದೇ ರೀತಿ ಸ್ವಲ್ಪ ಅದ್ರ ಪಕ್ಕದಲ್ಲಿ ತಗೊಳ್ಳೋಣ, ಸೇಮ್ ಪಾಯಿಂಟ್ಗೆ ಬೇಡ. ಸೂಜಿ ಮೇಲೆ 2 ಟೈಮ್ ದಾರವನ್ನು ತಗೊಂಡು 2ರಲ್ಲಿ 1 ಮತ್ತೆ 2ರಲ್ಲಿ 1 ಮತ್ತೆ 2ರಲ್ಲಿ 1 ಅಂತ ಈ ರೀತಿ 5 ಟೈಮ್ ನಾವು ತ್ರಿಬಲ್ ಕ್ರೋಶೆಯನ್ನು ಮಾಡ್ಕೊತಾ ಹೋಗಬೇಕು. ಸೊ ತುಂಬಾ ಈಸಿ ಅಲ್ವಾ ಫ್ರೆಂಡ್ಸ್. ಬೇಸ್ 9ನಲ್ಲಿ ಅಟ್ ಎ ಟೈಮ್ ಒಂದೇ ಸ್ಟೆಪ್ನಲ್ಲಿ ನಮಗೆ ಹೋಲ್ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ನಂತರ ಇನ್ನೊಂದು 10 to 15 ಮಿನಿಟ್ಸ್ನಲ್ಲಿ ನಾವು ನೆಕ್ಸ್ಟ್ ಸ್ಟೆಪ್ ಅಂದರೆ ಕುಚ್ಚನ್ನು ಹಾಕಿ ಕಂಪ್ಲೀಟಾಗಿ ವಿತಿನ್ 1 ಅವರ್ನಲ್ಲಿ ಈ ಡಿಸೈನ್ನ ನಾವು ಕಂಪ್ಲೀಟಾಗಿ ಮಾಡ್ತಾ ಹೋಗ್ಬೋದು. ಸೊ 5 ಟೈಮ್ ತ್ರಿಬಲ್ ಕ್ರೋಶೆ ಆಗಿದ ನಂತರ 2 ಚೈನನ್ನು ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಮತ್ತೆ ಹಾಗೆ ತ್ರಿಬಲ್ ಕ್ರೋಶೆಯನ್ನು ಕಂಟಿನ್ಯೂ ಮಾಡ್ಕೊಳ್ಳೋಣ. ಸೂಜಿ ಮೇಲೆ 2 ಟೈಮ್ ದಾರವನ್ನು ತಗೊಳ್ಳೋಣ. ಸೇಮ್ ಅದೇ 5 ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ ಅದ್ರ ಪಕ್ಕದಲ್ಲೇ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಉಳಿದ ಇನ್ನು 5 ತ್ರಿಬಲ್ ಕ್ರೋಶೆಯನ್ನು ನಾವು ಹಾಗೆಯೇ ಮಾಡ್ತಾ ಹೋಗಬೇಕು. 2ರಲ್ಲಿ 1 2ರಲ್ಲಿ 1 ಮತ್ತೆ 2ರಲ್ಲಿ 1 ಅಂತ ಲಾಕನ್ನು ಮಾಡಿಕೊಂಡು ಉಳಿದ 5 ತ್ರಿಬಲ್ ಕ್ರೋಶೆ, ಒಟ್ಟು 10 ತ್ರಿಬಲ್ ಕ್ರೋಶೆ, ಮಧ್ಯದಲ್ಲಿ 5 ತ್ರಿಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಂಡು ಮತ್ತೆ ಉಳಿದ 5 ತ್ರಿಬಲ್ ಕ್ರೋಶೆನ ನಾವು ಹೀಗೇ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಸೊ ತುಂಬಾ ಈಸಿ ಅಲ್ವಾ. ಇದೇ ರೀತಿ 5 ತ್ರಿಬಲ್ ಕ್ರೋಶೆ ಆಗಿದ ನಂತರ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಳ್ಳೋಣ. ಬೇಸ್ ಲೈನಲ್ಲಿ ಅದರ ಲೆವೆಲ್ಗೆ ನಾವು ಅದನ್ನು ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು. ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಡಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ನಂತರ ಅದ್ರ ಮೇಲೆ ಮತ್ತೆ 2 ಚೈನನ್ನು ಹಾಕ್ಕೊಳ್ಳೋಣ. ಪಫನ್ನು ರೆಡಿ ಮಾಡ್ಕೋಬೇಕಲ್ಲ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ಪಫನ್ನು ಹೇಗೆ ಹಾಕೋದು ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದರೊಳಗಡೆ ಮತ್ತೆ ನಾವು 5 ಪಫನ್ನು ಮಾಡ್ಕೋಬೇಕಲ್ಲ, ಒಂದೊಂದೇ ಡಬಲ್ ಕ್ರೋಶೆ ಮೂಲಕ. ಸೊ 5 ಸರಿ ಡಬಲ್ ಕ್ರೋಶೆನ ತಗೊಂಡು ಅಟ್ ಎ ಟೈಮ್ ಒಟ್ಟಿಗೆನೆ ನಾವು ಲಾಕನ್ನು ಮಾಡ್ಕೋಬೇಕು. ಸೊ 5 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಬಟ್ ಲಾಕನ್ನು ಒಟ್ಟಿಗೆ ಮಾಡ್ಕೊಳ್ಳಿ, ಒಂದೊಂದೇ ಲಾಕನ್ನು ಮಾಡ್ಕೋಬೇಡಿ. ಈ ರೀತಿ ಮಾಡೋದ್ರಿಂದ ಇದು ಪಫ್ ಆಗಿ ಡಿಸೈನ್ ಕ್ರಿಯೇಟ್ ಆಗಿರುತ್ತೆ. ಸೊ ಇದನ್ನು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಮತ್ತೆ ಸೇಮ್ ಅದೇ ರೀತಿ ಒಂದು ಬೀಡನ್ನು ತಗೊಳ್ಳೋಣ. ಹೀಗೆ ಡಿಸೈನ್ನ ಕಂಟಿನ್ಯೂ ಹೇಗೆ ಮಾಡೋದು ಅಂತ ನಿಮಗೆ ಮತ್ತೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಅರ್ಧದಲ್ಲೇ ನಿಮಗೆ ತೋರಿಸಿಬಿಟ್ರೆ ನಿಮ್ಗೆ ಅದು ಕನ್ಫ್ಯೂಷನ್ ಆಗುತ್ತೆ ಅಂತ. ಸೊ ಕಂಟಿನ್ಯೂ ಇದಾದಮೇಲೆ ತ್ರಿಬಲ್ ಕ್ರೋಶೆ ಆದಮೇಲೆ ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಸೊ ಬೀಡ್ ಪಿಕ್ ಮಾಡಿ ಬೀಡ್ ಲಾಕ್ ಮಾಡಿದ ನಂತರ ಮತ್ತೆ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಅದರ ಲೆವೆಲ್ಗೆ ನಾವು ಸ್ಯಾಂಪಲ್ ಪೀಸ್ಗೆ ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆಯನ್ನು ಮಾಡಿದ ನಂತರ ಮತ್ತೆ ಅದ್ರ ಮೇಲೆ 2 ಚೈನನ್ನು ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೆ ಮಾಡಿದ ಗ್ಯಾಪ್ನ ಒಳಗಡೆ ಹೋಗಿ ನಾವು ಮತ್ತೆ 5 ಡಬಲ್ ಕ್ರೋಶೆನ ಮಾಡ್ಕೋಬೇಕು, ಬಟ್ ಲಾಕ್ ಮಾಡ್ಕೋಬಾರ್ದು. ಸೊ ಇದೇ ರೀತಿ ಕಂಟಿನ್ಯೂ 4 ಪಫನ್ನು ಮಾಡ್ಕೊಂಡಿದ್ದ ನಂತರ ತೋರಿಸ್ತೀನಿ ನೋಡಿ. ಸೂಜಿ ಮೇಲೆ 2 ಟೈಮ್ ದಾರವನ್ನು ತಗೊಂಡು ಬೇಸ್ ಲೈನ್ಗೆ ನಾವು 5 ತ್ರಿಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು. ಸ್ಟಾರ್ಟಿಂಗ್ನಲ್ಲಿ ಒಂದು ತ್ರಿಬಲ್ ಕ್ರೋಶೆ ಮಾಡೋಕ್ಕೆ ತೋರಿಸಿದ್ದೀನಿ. 5 ತ್ರಿಬಲ್ ಕ್ರೋಶೆ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡು ಮತ್ತೆ ಉಳಿದ 5 ತ್ರಿಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು. ಸೊ ಈ ರೀತಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಸೊ ನೋಡಿ ತೋರಿಸ್ತಾ ಇದ್ದೀನಿ. 5 ತ್ರಿಬಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ. ಒಂದೇ ಸೇಮ್ ಪಾಯಿಂಟ್ನಲ್ಲಿ ಮಾಡ್ಕೋಬೇಡಿ, ಸ್ವಲ್ಪ ನೀಡಲ್ನ ಪಾಸ್ ಮಾಡಿಕೊಂಡು ಮಾಡ್ಕೋಬೇಕು. ಸೊ 5 ತ್ರಿಬಲ್ ಕ್ರೋಶೆ ನಂತರ 2 ಚೈನ್ಗಳನ್ನು ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಉಳಿದ ಇನ್ನು 5 ತ್ರಿಬಲ್ ಕ್ರೋಶೆಯನ್ನು ಅದರ ಪಕ್ಕದಲ್ಲೇ ಹಾಗೆಯೇ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಉಳಿದ 5 ತ್ರಿಬಲ್ ಕ್ರೋಶೆಯನ್ನು ಅದರ ಪಕ್ಕದಲ್ಲೇ ಹಾಗೆಯೇ ಕಂಟಿನ್ಯೂ ಮಾಡ್ಕೊತಾ ಹೋಗೋಣ. ಒಟ್ಟು 5 ನಾವು 5 + 5 ಒಟ್ಟು 10 ತ್ರಿಬಲ್ ಕ್ರೋಶೆಯನ್ನು ಬಿಟ್ವೀನ್ ಮಧ್ಯದಲ್ಲಿ 2 ಚೈನ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಮತ್ತೆ ದಾರವನ್ನು 1 ಟೈಮ್ ಸೂಜಿ ಮೇಲೆ ದಾರವನ್ನು ತಗೊಂಡು ಅದರ ಲೆವೆಲ್ಗೆ ನಾವು ಒಂದು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಇದು ಏನಕ್ಕೆ ಅಂದರೆ ಪಫ್ ಮಾಡೋದಕ್ಕೆ. ಸೇಮ್ ಅದೇ ರೀತಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಅದ್ರ ಮೇಲೆ 2 ಚೈನ್ ಹಾಕ್ಕೋಬೇಕು, ಮತ್ತೆ ಪಫನ್ನು ಮಾಡ್ಕೊತಾ ಹೋಗಬೇಕು. ಇದೇ ರೀತಿ 4 ಪಫನ್ನು ಮಾಡ್ಕೋಬೇಕು. ಡಿಸೈನ್ ಎಂಡ್ ಮಾಡಬೇಕಾದ್ರೆ ಒಂದು ಪಫ್ ಮಾಡಿದ ನಂತರ ಅದ್ರ ಮೇಲೆ ಒಂದು ಚೈನ್ ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು. ಸೊ ಡಿಸೈನ್ ಎಂಡ್ ಆಗಿರುತ್ತೆ. ಸೊ ಇದೇ ರೀತಿ ಕಂಪ್ಲೀಟಾಗಿ ನಾವು ಹೋಲ್ ಡಿಸೈನ್ನ ಮಾಡ್ಕೊತಾ ಹೋಗಬೇಕು. ರೆಡಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ರೆಡಿಯಾಗಿದೆ. ಡಿಸೈನನ್ನು ಎಂಡ್ ಮಾಡ್ತಾ ಇದ್ದೀನಿ ಥ್ರೆಡ್ಡನ್ನು ಕಟ್ ಮಾಡಿ. ಸೊ ಈ ರೀತಿ ರೆಡಿಯಾಗಿದೆ. ನೆಕ್ಸ್ಟ್ ನಾವು ಒಂದು ಪಫ್ 2 ಪಫ್ ಆದ ನಂತರ ಮಧ್ಯದಲ್ಲಿ 2 ಚೈನ್ ಹಾಕ್ಕೊಂಡು ಮತ್ತೆ ಇನ್ನೆರಡು ಪಫ್ ಮಾಡ್ಕೊಂಡಿದ್ವಲ್ಲ ಅದರ ಒಳಗಡೆ 2 ಚೈನ್ನ ಒಳಗಡೆ ನಾವು ಆ ಗ್ಯಾಪ್ನಲ್ಲಿ ಕುಚ್ಚನ್ನು ಹಾಕ್ಕೊತೀನಿ. ತುಂಬಾ ಈಸಿ ಅಲ್ವಾ ಫ್ರೆಂಡ್ಸ್. ಬೇಸ್ ಲೈನ್ ಬೇಗನೆ ರೆಡಿಯಾಗೋಗುತ್ತೆ. ಕುಚ್ಚು ಹಾಕಿದ ನಂತರ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. 120 ಎಳೆನಲ್ಲಿ ಫೋಲ್ಡಿಂಗ್ನಲ್ಲಿ 240 ಅಂದರೆ 240 ಎಳೆನಲ್ಲಿ ಕುಚ್ಚು ರೆಡಿಯಾಗಿದೆ. ಪಿಂಕ್ ಕಲರ್ ಕಾಂಬಿನೇಷನಲ್ಲಿ, ಗ್ರೀನ್ ಪಿಂಕ್. ಸೊ ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಿಂಪಲ್ ಆಗಿರುವಂತಹ ಈಸಿಯಾಗಿರುವಂತಹ ಪಫ್ ಕ್ರೋಶಾ ಕುಚ್ಚು ಡಿಸೈನ್ ರೆಡಿಯಾಗಿದೆ ಫ್ರೆಂಡ್ಸ್. ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಸಿಂಪಲ್ ಆಗಿರುವಂಥ ಡಿಸೈನ್ ಒಂದು ನನ್ನ ಚಾನಲ್ಗೆ ಲೈಕನ್ನು ಕೊಡಿ, ವಿಡಿಯೋಗೆ ಲೈಕನ್ನು ಕೊಡಿ.
ಹೀಗೆ ಸಬ್ಸ್ಕ್ರೈಬ್ ಮಾಡ್ದಲೇ ಹಾಗೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟನ್ನು ಮಾಡಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟನ್ನು ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.